ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತಿನ ವಿಶೇಷ ತಿಂಡಿ ಮೊಸರು ಪರಾಟ. ಇದನ್ನು ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಲಂಚ್ಗಾಗಿರ್ಬೋದು, ಇಲ್ಲ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ ಥರ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ಗ್ರೇವಿ, ಚಟ್ನಿ ಅಥವಾ ಉಪ್ಪಿನಕಾಯಿ ಜೊತೆ ಕೂಡ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೆಂಚ್ಕೊಳ್ಳೋದಕ್ಕೆ ತುಂಬ ವಿಶೇಷವಾಗಿ ಏನು ಮಾಡಬೇಕಾಗಿಲ್ಲ. ಇದನ್ನು ತಯಾರಿಸೋದು ತುಂಬ ಸುಲಭ. ಈಗ ಮಾಡೋ ವಿಧಾನನ ನೋಡೋಣ. ಮೊಸರು ಪರೋಟಾಗೆ ನಾನು ಗೋಧಿ ಹಿಟ್ಟು ಬಳಸ್ತಾ ಇದ್ದೀನಿ. ಯೂಶ್ವಲಿ ಮೈದಾ ಹಿಟ್ಟು ಬಳಸ್ತಾರೆ, ಇನ್ನು ಕೆಲವರು ಮೈದಾ ಹಿಟ್ಟು ಅರ್ಧ, ಗೋಧಿ ಹಿಟ್ಟು ಅರ್ಧ ಈ ಥರ ಬಳಸ್ತಾರೆ. ನಾನು ಗೋಧಿ ಹಿಟ್ಟೇ ತೊಗೊಂಡಿದ್ದೀನಿ. ಮೈದಾ ಬಳಸೋದಕ್ಕೆ ಇಷ್ಟಪಡಲ್ಲ. ಗೋಧಿ ಹಿಟ್ಟಲ್ಲಿ ಕೂಡ ಚೆನ್ನಾಗಾಗುತ್ತೆ, ಆದರೆ ಮೈದಾ ಹೆಚ್ಚು ಚೆನ್ನಾಗಾಗುತ್ತೆ ಅಂತಾರೆ. ಏನೇ ಆದರೂ ಮೈದಾ ಅವಾಯ್ಡ್ ಮಾಡಬೇಕಲ್ವ, ಹಾಗಾಗಿ ಗೋಧಿ ಹಿಟ್ಟು ಉಪಯೋಗಿಸೋದೇ ಒಳ್ಳೆಯದು. ಉಪ್ಪು ಹಾಕಿದ್ದೀನಿ. ಸಕ್ಕರೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾನ ಹಾಕ್ತಾಯಿದ್ದೀನಿ. ಈಗ ಇದರಲ್ಲಿ ಗಟ್ಟಿ ಮೊಸರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಬೇಕು. ನೀರು ಹಾಕಲೇಬಾರ್ದು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿರೋ ಗಟ್ಟಿ ಮೊಸರು. ಈ ಹಿಟ್ಟಿಗೆ ಎಷ್ಟು ಮೊಸರು ಹಿಡಿಸುತ್ತೋ ಅಷ್ಟು. ಸಾಮಾನ್ಯವಾಗಿ 2 ಕಪ್ಪು ಗೋಧಿ ಹಿಟ್ಟು ಅಂದರೆ 1 ಕಪ್ಪಷ್ಟು ಮೊಸರು ಹಿಡಿಸುತ್ತೆ. ನಾನಿಲ್ಲಿ 2 ಕಪ್ಪಷ್ಟು, ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡ್ಕೊಂಡು ಕಲಿಸ್ತಾ ಹೋಗಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ್ರೆ ಸಾಕು. ಇದು ಚೆನ್ನಾಗಿ ನಾದಬೇಕು, ಹೊಂದಿಸ್ಬೇಕು. ಅದು ತುಂಬ ಇಂಪಾರ್ಟೆಂಟು ಈ ಪರೋಟಾಗೆ. ಎರಡು ಕಪ್ಪು ಗೋಧಿ ಹಿಟ್ಟಿಗೆ 1 ಕಪ್ಪು ಮೊಸರು ಹಾಕಿದೆ. ಈಗ ಇನ್ನೂ ಸ್ವಲ್ಪ ಮೊಸರು ಬೇಕು ಅನ್ನಿಸ್ತಾ ಇದೆ, ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಇನ್ನೊಂದು 1/4 ಕಪ್ಗಿಂತ ಕಡಿಮೆಯಾಗಿ ಮೊಸರು ತೊಗೊಂಡಿದ್ದೀನಿ. ಮೋಸ್ಟ್ಲಿ ಅಷ್ಟು ಸಾಕಾಗುತ್ತೆ ಅನಿಸುತ್ತೆ. ತುಂಬ ತೆಳ್ಳಗಾಗ್ಬಿಟ್ರೆ ಅಂತ ಒಂದೇ ಸಲ ಹಾಕ್ಕೊಳ್ಳಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋದು. ಈ ಥರ ಚೆನ್ನಾಗಿ ನಾದ್ಕೊಂಡು ಹಿಟ್ಟು ಕಲಿಸ್ಬೇಕು. ಸ್ಮೂತಾಗಿ ಬರುತ್ತೆ ಪರೋಟ ಈ ಥರ ಮಾಡೋದ್ರಿಂದ. ನಾನು ಹಾಕಿರೋ ಮೊಸರು ಈಗ ಸರಿ ಹೋಗಿದೆ. ನೋಡಿ, ಹಿಟ್ಟು ಕಲಸಿದ್ದಾಯಿತು. ಈಗ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸೆಟ್ ಆಗೋದಕ್ಕೆ ಬಿಡೋಣ. ಒಂದು ಅರ್ಧ ಗಂಟೆ ಮುಚ್ಚಿಟ್ರೆ ಕರೆಕ್ಟಾಗಿ ಸೆಟ್ ಆಗುತ್ತೆ. 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಹುಳಿ ಮೊಸರು ತೊಗೊಳ್ಬಾರ್ದು, ಫ್ರೆಶ್ ಮೊಸರು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹುಳಿ ಮೊಸರು ಆದರೆ ಒಂಥರ ಟೇಸ್ಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಹುಳ್ಳುಗಿರುತ್ತೆ ಪರೋಟ, ಅಷ್ಟು ಚೆನ್ನಾಗಿರಲ್ಲ. ಪಂಜಾಬಿ ಸ್ಪೆಷಲ್ ಪರೋಟ ಇದು. ಎಣ್ಣೆ ಹಾಕಿದ್ದೀನಲ್ವ ನಾನಿಲ್ಲಿ, ಆ ಜಾಗದಲ್ಲಿ ನೀವು ತುಪ್ಪ ಕೂಡ ಹಾಕ್ಬೋದು, ಇನ್ನೂ ಚೆನ್ನಾಗಾಗುತ್ತೆ. ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಪರವಾಗಿಲ್ಲ. ಈ ಥರ ಹದದಲ್ಲಿ ಕಲಸಿದ್ದೀನಿ. ಚಪಾತಿ ಹಿಟ್ಟಿನ ಹದದಲ್ಲೇ ಕಲಸಿಟ್ಟಿದ್ದೀನಿ. ಈಗ ಇದನ್ನು ಮುಚ್ಚಿಟ್ಬಿಟ್ಟು ಸೆಟ್ ಆಗೋದಕ್ಕೆ ಬಿಡೋಣ. ಪರಾಟಾಗೆ ಹಿಟ್ಟು ಕಲಸಿ ಒಂದು ಅರ್ಧ ಗಂಟೆ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ. ನೋಡಿ ಎಷ್ಟು ಕ್ಲೀನಾಗಿ ಸೆಟ್ಟಾಗಿದೆ, ಆಮೇಲೆ ಉಬ್ಬಿದೆ, ಸಾಫ್ಟಾಗಿ ಆಗುತ್ತೆ. ಇದನ್ನು ಇನ್ನೊಂದು 2 ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಕೊಂಡು ಪರೋಟ ಮಾಡೋದಕ್ಕೆ ಶುರು ಮಾಡೋಣ. ಚೆನ್ನಾಗಿ ಹೊಂದಿಸಿದಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ. ಈಗ ಪರೋಟ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಇಷ್ಟಪ್ಪ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬೇಕು. ಸ್ವಲ್ಪ ತೆಳುವಾಗೆ ಲಟ್ಟಿಸ್ಬೇಕು. ಈಗ ಲಟ್ಟಿಸಿದ್ದಾಯಿತು, ಸುಮಾರು ಅಗಲಕ್ಕೆ ಲಟ್ಟಿಸ್ಕೊಂಡೆ. ಸಾಧ್ಯವಾದಷ್ಟು ರೌಂಡ್ ಶೇಪ್ಗೆ ಲಟ್ಟಿಸ್ಕೊಂಡ್ರೆ ಶೇಪ್ ಎಲ್ಲ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ, ಗುಂಡಿಗೆ. ಈಗ ಇದರಲ್ಲಿ ಎಣ್ಣೆ ಹೆಚ್ಚೋಣ. ಎಲ್ಲ ಕಡೆ ಎಣ್ಣೆ ಹತ್ಕೊಳ್ಳೋ ಥರ ಸವರಬೇಕು. ಈ
ಪರಾಟ ಅಂತ ಆದಾಗ ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲನೂ ಧಾರಾಳವಾಗೇ ಹಾಕಬೇಕು. ಚೆನ್ನಾಗಿ ಬರಬೇಕು, ಟೇಸ್ಟಿಯಾಗಿರಬೇಕು ಅಂತ ಇದರಲ್ಲಿ ಈಗ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಮೈದಾ ಹಿಟ್ಟು ಹಾಕ್ಕೊಳ್ಬೋದು. ಈ ಥರ ಸಾಟಿ ಮಾಡೋದ್ರಿಂದ ಪದರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಎಲ್ಲ ಕಡೆ ಸೇರೋ ಥರ ಕಾರ್ನ್ಫ್ಲೋರ್ನ ಈ ಥರ ಹಚ್ಚಬೇಕು. ಈಗ ಇದು ರೆಡಿ ಆಯಿತು. ಈಗ ಇದಕ್ಕೆ ಇನ್ನೊಂದು ಪ್ರೊಸೀಜರ್ ಇದೆ. ಮಧ್ಯ ಸ್ವಲ್ಪ ಬಿಟ್ಬಿಟ್ಟು ಕಟ್ ಮಾಡಬೇಕು. ಮಧ್ಯದ ಜಾಗ ಅಷ್ಟೇ ಬಿಟ್ಬಿಡಬೇಕು. ಈ ಥರ ಮೆಥಡು ಫಾಲೋ ಮಾಡ್ಬೋದು, ಇಲ್ಲ ಲಚ್ಚಾ ಪರೋಟ ಮಾಡ್ತಾರಲ್ಲ ಆ ಶೇಪಲ್ಲೂ ಮಾಡ್ಬೋದು. ಇದನ್ನೀಗ ಮಡಿಸ್ತಾ ಹೋಗೋಣ. ಒಂದು ಕಡೆಯಿಂದ ಈ ಥರ ಮಡಿಸ್ತಾ ಹೋಗಬೇಕು. ಈ ಥರ ಮಡಿಸಿದ್ಮೇಲೆ ಒಂದು 5 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಈ ಥರ ಇನ್ನೂ 3 ಪರೋಟನ ನಾನು ರೆಡಿ ಮಾಡ್ಕೊಳ್ತೀನಿ. ಒಂದು ಪರೋಟ ಪ್ಲೈನಾಗಿ ಮಾಡಿ ತೋರಿಸಿದೆ. ಈಗ ಇನ್ನೊಂದಕ್ಕೆ ಸ್ವಲ್ಪ ಚೇಂಜ್ ಮಾಡ್ತೀನಿ. ಸ್ಪ್ರಿಂಗ್ ಆನಿಯನ್ ಎಲ್ಲ ಸ್ಟಫಿಂಗ್ ಮಾಡಿ ಮಾಡೋಣ ಅಂತ. ಪ್ಲೈನಾಗೂ ಮಾಡ್ಕೊಳ್ಬೋದು, ಈ ಥರ ಸ್ಟಫಿಂಗ್ ಮಾಡಿನೂ ಮಾಡ್ಕೊಳ್ಬೋದು. ಇದು ಮಾಮೂಲು ಕಾರ್ನ್ಫ್ಲೋರ್ ಎಣ್ಣೆ 2 ಸಾಟಿ ಮಾಡಿದ್ದೀನಿ. ಈಗ ಇದರಲ್ಲಿ ಸಣ್ಣದಾಗಿ ಹಚ್ಕೊಂಡಿರೋ ಸ್ಪ್ರಿಂಗ್ ಆನಿಯನ್ನ ಈ ಥರ ಲೈಟಾಗಿ ಹಾಕಬೇಕು. ತುಂಬ ಜಾಸ್ತಿ ಹಾಕೋಕ್ಕೆ ಇದು ಬೇರೆ ಎಲ್ಲ ಸ್ಟಫಿಂಗ್ ಪರೋಟ ಥರ ಹಾಕೋಕ್ಕಾಗಲ್ಲ. ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಚಿಲ್ಲಿ ಫ್ಲೇಕ್ಸು ಸ್ವಲ್ಪ, ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಈಗ ಇದನ್ನು ಚೆನ್ನಾಗಿ ಒಂದು ಪ್ಲೇಟ್ ಕವರ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ. ಈಗ ಪರೋಟ ಲಟ್ಟಿಸ್ಕೊಳ್ಳೋಣ. ಮೊದಲಿಗೆ ನಾನು ಪ್ಲೇನಾಗಿ ಮಾಡಿದ್ನಲ್ಲ ಅದನ್ನು ಲಟ್ಟಿಸ್ಕೊಳ್ತೀನಿ. ಜೋರಾಗಿ ಒತ್ತಬಾರ್ದು, ಸಾಫ್ಟಾಗಿ ಪ್ರೆಸ್ ಮಾಡ್ತಾ ಹೋಗಬೇಕು. ಇಲ್ಲಾಂದರೆ ಆ ಲೇಯರ್ಸ್ ಎಲ್ಲ ಮೆತ್ಕೊಂಬಿಡುತ್ತೆ, ಪದರ ಬಿಟ್ಕೊಳ್ಳಲ್ಲ. ಇದು ಬೇರೆ ಎಲ್ಲ ಪರೋಟ ಥರ ತೆಳ್ಳಗೆ ಲಟ್ಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇದು ಸ್ವಲ್ಪ ದಪ್ಪಗೆ ಇರಬೇಕಾಗುತ್ತೆ. ಇಷ್ಟು ದಪ್ಪ ಲಟ್ಸಿದ್ದೀನಿ. ಈಗ ಬೇಯಿಸ್ಕೊಳ್ಳೋಣ. ಲಟ್ಸಿದ್ದಾಯಿತು. ಈಗ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಪ್ರೆಸ್ ಮಾಡಿ ಬೇಯಿಸಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಸ್ಪ್ರಿಂಗ್ ಆನಿಯನ್ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ. ಈಗ ಬೇಯಿಸೋದಕ್ಕೆ ಹಾಕೋಣ. ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಬೋದು. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಒಳ್ಳೆ ರೋಸ್ಟಾಗಿ ಬ್ರೌನ್ ಕಲರ್ ಬರುತ್ತೆ. 2 ಸೈಡು ಎಣ್ಣೆ ಹಾಕಿ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಯಾಕೆಂದರೆ ದಪ್ಪ ಮಾಡಿದ್ದೀವಲ್ವ, ಒಳಗೆಲ್ಲ ನೀಟಾಗಿ ಬೇಯಬೇಕಂದ್ರೆ ಕಡಿಮೆ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಬೇಯಿಸಬೇಕು. ಮೊಸರು ಪರೋಟ ಇದು ಸ್ಟಫ್ ಮಾಡಿರೋದು. ಇದು ಲಟ್ಟಿಸ್ಬಿಟ್ಟು ಮೇಲ್ಗಡೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿರೋದು. 2 ಥರ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ. ಲಂಚಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಳ್ಬೋದು. ಉಪ್ಪಿನಕಾಯಿ ಜೊತೆ ತಿಂದರೆ, ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.
ಒಳ್ಳೆ ಚೆನ್ನಾಗಿ ಪದ್ರ ಪದ್ರ ಬಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.